ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಮೆಸೇಜ್ ಕಾಲ್ ಕೂಡ ಮಾಡಿದ್ರಿ. SSCD ಸರ್ ಲಾಸ್ಟ್ ಮೊಮೆಂಟ್ ಅದು ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಸರ್, ನಾನು 35 ಮೇಲೆ ತೊಗೋಬೇಕು ಮ್ಯಾಥ್ಸ್ ರೀಸನಿಂಗ್ ಸೇರಿ, ಯಾವ ರೀತಿ ನಾನು ಟಚ್ ಮಾಡಬೇಕು ಅಂತೇಳಿ ಭಾಳಷ್ಟು ಕೇಳ್ತಾ ಇದ್ರಿ. ಇದು ಲಾಸ್ಟ್ ಮೊಮೆಂಟ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ಮುಂದೆ ಬರುವಂತಹ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುವಂಥ ಎಲ್ಲ ಶಿಫ್ಟ್ಗಳನ್ನು ಪ್ರತಿದಿನ ಅನಲೈಸಿಸ್ ಇರುತ್ತೆ. ಭಾಳಷ್ಟು ನೆಕ್ಸ್ಟ್ ಡೇ ಎಕ್ಸಾಮ್ ಬರೆಯುವಂಥವ್ರಿಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಫಸ್ಟ್ ಟೈಮ್ ಬರೆಯುವಂಥವ್ರು ಫಸ್ಟ್ ಯಾವುದಕ್ಕೆ ನಾನು ಟಚ್ ಮಾಡಬೇಕು, ಯಾವ ರೀತಿ ಸ್ಕೋರನ್ನು ಮಾಡಬೇಕು ಅಂತೇಳಿ ಹೇಳ್ಬೋದು. ಅದೇ ರೀತಿ ಟೈಮ್ ಮೇಂಟೈನ್ ಇರುತ್ತೆ ಸರ್, ಅದು ಹೆಂಗಾಗುತ್ತೆ ಅಂತೇಳಿ ಅದು ಕೂಡ ಭಾಳಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ. ಅದನ್ನು ಕೂಡ ನಾನು ನೋಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾಳೆಯಿಂದ ಎಲ್ಲ ಶಿಫ್ಟ್ ಅನಲೈಸಿಸನ್ನು ನಿಮಗೆ ಅಪ್ಲೋಡ್ ಆದಮೇಲೆ ನೋಟಿಫಿಕೇಷನ್ ಬಂದು ಬರುತ್ತೆ. ಅದೇ ರೀತಿ ಫಸ್ಟಿಗೆ ನಿಮ್ಗೆ ಹೇಳಬೇಕಂತಂದ್ರೆ ನಿಮ್ಮ ಪರೀಕ್ಷೆ ಇರುವುದು 80 ಪ್ರಶ್ನೆಗಳು. ಓಕೆ, ಅದರಲ್ಲಿ 60 ನಿಮಿಷಗಳಂತ ಹೇಳಿದ್ದಾರೆ, 1 ತಾಸು. ಅದರಲ್ಲಿ GK, ಆಮೇಲೆ ರೀಸನಿಂಗು, ಆಮೇಲೆ ಮ್ಯಾಥ್ಸು, ಹೌದಾ, ಆಮೇಲೆ ನಿಮಗೇನಿರುತ್ತಪ್ಪ ಇಂಗ್ಲೀಷ್ ಆರ್ ಹಿಂದಿ ಇರುತ್ತೆ. ಸರ್ ನಾನು ಫಸ್ಟಿಗೆ ಯಾವ್ದು ಟಚ್ ಮಾಡಬೇಕು ಅಂತಂದ್ರೆ GKಗೆ ಒಂದು ವೇಳೆ ನಿಮಗೆ 15 ನಿಮಿಷಗಳು ನಿಮಗೆ ಪಾರ್ಟೇಷನ್ 15 ನಿಮಿಷಗಳು ಇಲ್ಲಂದ್ರೆ ಯಾವ ರೀತಿ ನಾನು ಮಾಡಬೇಕು. ಫಸ್ಟಿಗೆ GKಗೆ ಹೋಗಿ 5 ರಿಂದ 10 ಬೇಡ 5 ರಿಂದ 8 ನಿಮಿಷದೊಳಗೆ ಕ್ವಶನನ್ನು ಓದಿ ಯಾವ ಕ್ವಶನ್ ಆನ್ಸರ್ ಬರುತ್ತೋ, ಯಾವುದು ಬರೋಂಗಿಲ್ಲ ಅದನ್ನ ಬಿಟ್ಟು ಮುಂದ್ಗಡೆ ಹೋಗಬೇಕು. ಒಂದೇ ಕ್ವಶನ್ಗೋಸ್ಕರ ನೀವು ಕೂತ್ಕೋಬಾರ್ದು. ಅದೇ ರೀತಿ ನೆಕ್ಸ್ಟ್ ರೀಸನಿಂಗ್ ಹೋಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಬರುವಂಥ ಕ್ವಶನು ಭಾಳಷ್ಟು ಈಸಿ ಇರುತ್ತೆ. ಚಿತ್ರಗಳ ಮೇಲೆ 6 ರಿಂದ 7 ಕ್ವಶನ್ಗಳಿರ್ತವೆ, ಅವು ಕೂಡ ಭಾಳಷ್ಟು ಈಸಿ ಇರ್ತವೆ. ಓಕೆ, ಇದನ್ನು ಕೂಡ ನೀವು 10 ನಿಮಿಷದಲ್ಲಿ ಕವರ್ ಮಾಡಬೇಕಾಗತ್ತೆ. ಅಂದರೆ ಯಾವ ಕ್ವಶನ್ ಬರುತ್ತೋ ಅದನ್ನು ಮುಗಿಸ್ಕೊಂಡು ಮುಂದ್ಗಡೆ ಹೋಗಬೇಕಾಗತ್ತೆ. ನೆಕ್ಸ್ಟು ನೀವು ಗ್ರಾಮರ್ ಏನಾದರೂ ಪರ್ಫೆಕ್ಟ್ ಆಗಿದ್ದರೆ ಕೆಲವೊಂದು ಕ್ವಶನ್ಗಳನ್ನು ಮಾಡಿದ್ರಿ ಅಂತ ಹೇಳಿದರೆ ಆರ್ಟಿಕಲ್ಸ್ ಅವೆಲ್ಲ ಮಾಡಿದ್ರೆ ಅವುಗಳನ್ನ ಒಂದು 10 ನಿಮಿಷದಲ್ಲೇ ಮುಗಿಸ್ಕೋಬೇಕು. ಉಳಿದದ್ದನ್ನು ನೀವೇನು ಮಾಡಬೇಕು, ಈ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಅದನ್ನು ಕೂಡ ಬರೀ ಎಲ್ಲ ಉಳ್ಕಿದ ಟೈಮನ್ನು ಅದಕ್ಕೆ ಹಾಕಬಾರ್ದು. ಬರುವಂಥ ಕ್ವಶನ್ನ ಸೊಲ್ಯೂಷನ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಬೇಕು. ಓಕೆ, ಡನ್. ಇದೆಲ್ಲ ಮುಗಿದ ತಕ್ಷಣ ಸರ್ ಇನ್ನೂ ಟೈಮ್ ಉಳಿತತ್ತಲ್ಲ, ಅವಾಗ ಏನು ಮಾಡಬೇಕಂತ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. GK ಒಳಗೆ ಬರಲ್ದ ಕ್ವಶನ್ನು ಲಾಸ್ಟಿಗೆ ಸೆಕೆಂಡ್ ಚಾನ್ಸ್ ನೀವು ಕ್ವಶನ್ ನೋಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇದು ಯಾವಾಗ ಅಂತಂದ್ರೆ 60 ನಿಮಿಷಗಳು ಎಲ್ಲ ಕ್ವಶನ್ಗಳಿದ್ದಾಗ. ಒಂದು ವೇಳೆ ಸರ ನಮಗೆ ಎಲ್ಲ ಪಾರ್ಟೇಷನ್ಗೂ ಈಗ GK, ಆಮೇಲೆ ರೀಸನಿಂಗು, ಮ್ಯಾಥ್ಸು, ಇಂಗ್ಲೀಷ್, ಆಮೇಲೆ ಹಿಂದಿ ಪ್ರತಿಯೊಂದಕ್ಕೂ 15 ನಿಮಿಷಗಳಿದ್ದಾಗ ಓಕೆ, 15 ನಿಮಿಷಗಳು ಅಂದರೆ ಟೈಮಿಂಗ್ ಅಲ್ಲಿ ನಿಮಗೆ ಕ್ವಶನ್ ಆನ್ಲೈನಲ್ಲಿದ್ದಾಗ ಕೆಲವೊಂದು ಸಲ ಅದ ಅಂತ ಹೇಳ್ತಾರೆ, ಕೆಲವೊಂದು ಸಲ ಇಲ್ಲ ಅಂತ ಹೇಳ್ತಾರೆ. ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಎಕ್ಸಾಮ್ಗೆ ಹೋದ್ರೆ ಹೆಂಗಿದ್ರು ಬರೆಯಬೇಕು ಎಕ್ಸಾಮ್ಸು, ಡೋಂಟ್ ವರಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, 15 ನಿಮಿಷದಲ್ಲಿ ಪಟ್ನ ನಾವೇನು ಹೇಳಿದ್ವಿಲ್ಲ ಬರುವಂಥ ಕ್ವಶನ್ಗಳ ಸೊಲ್ಯೂಷನ್ ಮಾಡ್ಕೊಂಡು ಮತ್ತೆ ಒನ್ನೇ ಹಿಡ್ಕೊಂಡು ಬರಬೇಕು. ಒಂದೇ ಕ್ವಶನ್ಗೋಸ್ಕರ ಯಾವತ್ತೂ ಕೂಡಬಾರ್ದು. ಯಾಕಂದ್ರೆ ಯಾವುದು ಕ್ವಶನ್ ಬರೋದಿಲ್ಲಲ್ಲ, ಒಂದೇ ಚಾನ್ಸ್ ಬಿಟ್ಟು ಸೆಕೆಂಡ್ ಅಥವಾ ಥರ್ಡ್ ಚಾನ್ಸಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಪಟ್ ಬರುವಂಥ ಕ್ವಶನ್ಗಳು ಆನ್ಸರ್ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದು ಪ್ಯಾಟರ್ನಲ್ಲಿ ಯೂಸ್ ಮಾಡ್ಕೊರಿ, ನಿಮ್ಗೆ 100% ಯೂಸ್ ಆಗುತ್ತೆ. ಓಕೆ, ಡನ್. ಅದೇ ರೀತಿ ಸರ್ ಫಸ್ಟಿಗೆ ನಾನು ರೀಸನಿಂಗು, ಮ್ಯಾಥ್ಸು ಯಾವ ರೀತಿ ನಾನು ಕವರ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಆಗಿದ್ದು ಅಲ್ಲಿ 40 ಮಾರ್ಕ್ಸ್ ಇರ್ತವೆ. ಯಾಕಂತಂದ್ರೆ ಪ್ರತಿಯೊಂದು ಮ್ಯಾಥ್ಸ್ ಮತ್ತು ರೀಸನಿಂಗಲ್ಲಿ 20 ಕ್ವಶನ್, ಯಾವ್ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಕ್ವಶನ್ಗಳಿರ್ತಾವೆ ಅಂತೇಳಿ ಭಾಳಷ್ಟು ಇಂಪಾರ್ಟೆಂಟು. ಮೊದಲನೇದು ಸರಣಿಗಳ ಸಂಬಂಧಪಟ್ಟಂತೆ 3 ರಿಂದ 4 ಕ್ವಶನ್ಗಳು ಇರ್ತವೆ. ವೆರಿ ಇಂಪಾರ್ಟೆಂಟ್. ಹಂಗೆ ಸರ್, ಒಂದು ಅಕ್ಷರಗಳ ಮೇಲೆ ಸರಣಿಗಳಿರ್ತವೆ, ನಂಬರ್ಸ್ ಮೇಲೆ ಇರ್ತವೆ, ಅದೇ ರೀತಿ ಒಂದು ಚಿತ್ರಗಳ ಮೇಲೆ ಇರುತ್ತೆ. ಇವೆಲ್ಲ ಸೇರಿ 3 to 4 ಕ್ವಶನ್ 100% ಫಿಕ್ಸು. ಕೆಲವೊಂದು ಸಲ 5 ಕ್ವಶನ್ ಕೂಡ ಬಂದವೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಹಳಷ್ಟು ಯಾವ ಕ್ವಶನ್ ಮಾಡ್ಬೇಕಂತಂದ್ರೆ ಆ್ಯಡಿಸನ್, ಸಂಕಲನ ಸರಣಿ ಹಾಗೂ ಗುಣಲಬ್ಧ ಸರಣಿಗಳು ಜಾಸ್ತಿ ನಿಮಗೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ. ಓಕೆ, ಸಂಕಲನ ಸರಣಿ ಹಾಗೂ ಗುಣಲಬ್ಧ ಸರಣಿಗಳು. ಓಕೆ, ಡನ್. ಇನ್ನು ಡಿಕೋಡಿಂಗಲ್ಲಿ ಬರುವಂತಹ ಕ್ವಶನ್ಗಳು 2 ಕ್ವಶನ್ಗಳು ಬರ್ತವೆ. 1 ರಿಂದ 2 ಕ್ವಶನ್ ಅಂತೂ 100% ಇದ್ದೇ ಇರ್ತವೆ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಒಂದು ಲಾಸ್ಟಿಗೆ ಕೊನೆಯಲ್ಲಿ L ಎಂಬ ಪದವನ್ನು ಯಾವ ರೀತಿ ಸೂಚಿಸುತ್ತಾರೆ, M ಎಂಬ ಪದವನ್ನು ಯಾವ ರೀತಿ ಸೂಚಿಸುತ್ತಾರೆ, ಸಿಂಗಲ್ ಲೆಟ್ರನ್ನು ಯಾವ ರೀತಿ ಕೇಳಿರ್ತಾರಲ್ಲ ಆ ಥರದ ಕ್ವಶನು ಒಂದಂತೂ ಫಿಕ್ಸ್ ಇದ್ದೇ ಇರುತ್ತೆ. ಇನ್ನೊಂದು ಕೂಡ ಅದೇ ರೀತಿ ಎಲ್ಲ ಡಾಟಾಸ್ ಕೊಟ್ಟಿದ್ದು ಅವುಗಳ ಸ್ಥಾನ ಬೆಲೆಗಳನ್ನ ಕೊಟ್ಟಿರ್ತಾರೆ, ABCDಗಳದ್ದು ಅವುಗಳನ್ನ ಕೂಡ ನೋಡ್ಕೋಬಹುದು. ಓಕೆ, ಡನ್. ಅರ್ಥ ಆಗತ್ತಲ್ಲ. ಈ ರೀತಿ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ.
ಡನ್. ಅದೇ ರೀತಿ ನೆಕ್ಸ್ಟ್ ನೋಡಿರಿ, ಸಾಮ್ಯತೆ ಮತ್ತು ಹೋಲಿಕೆ ಮೇಲೆ ಒಂದು ಕ್ವಶನ್ ಬರಬಹುದು, ಬರಲಿಕ್ಕಿಲ್ಲ. ಗಣಿತ ಕ್ರಿಯೆಗಳು ಅಂತಂದ್ರೆ ಚಿಹ್ನೆಗಳ ಅದಲು ಬದಲು ಅಂತೀವಿ. ಚಿಹ್ನೆಗಳ ಅದಲು ಬದಲು ಅಂತಂದಾಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕೂಡ 1-2 ಕ್ವಶನ್, 1 ಅಥವಾ 2 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಇವುಗಳಲ್ಲಿ ನೋಡಿರಿ ಟೋಟಲ್ 3, 5, 6, 7 ಇಲ್ಲೇ ಇಷ್ಟೇ ಟಾಪಿಕ್ಸಲ್ಲಿ ಒಂದು 4 to 6 ಕ್ವಶನ್ಗಳನ್ನು ನಿಮ್ಮ ಕವರ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿರಿ ಬರುವಂಥ ಟಾಪಿಕ್ಸ್ಗಳನ್ನು ಆಸನ ವ್ಯವಸ್ಥೆಯಲ್ಲಿ 2 ಅಥವಾ 3 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಕೆಲವೊಂದು ಕ್ವಶನ್ಗಳನ್ನು ಭಾಳಷ್ಟು ಟಫ್ ಇರೋಂಗಿಲ್ಲ, ಲೆಂದಿ ಇರೋದು ಹೊರತು ಟಫ್ ಇರೋಂಗಿಲ್ಲ. ಸಿಂಗಲ್ ಲೈನ್ ಕ್ವಶನನ್ನು ಯಾವ ರೀತಿ ಓದ್ತಿರೋ ಅದೇ ರೀತಿ ಆ ದೊಡ್ಡ ಕ್ವಶನನ್ನು ಡಿವೈಡ್ ಮಾಡ್ಕೊರಿ. ಸಿಂಗಲ್ ಲೈನಾಗಿ ಓದ್ಕೊಂಡು ಸೊಲ್ಯೂಷನ್ ಮಾಡಿರಿ. 100% ಆಸನ ವ್ಯವಸ್ಥೆಯಲ್ಲಿ 100% 1-2 ಕ್ವಶನ್ ಟಚ್ ಮಾಡ್ತೀರಿ. ದಿನಗಳು ಕಳೆದಂತೆ ಶಿಫ್ಟ್ಗಳಲ್ಲಿ 2-3 ಕ್ವಶನ್ಗಳನ್ನು ಆಸನ ವ್ಯವಸ್ಥೆಯಲ್ಲಿ 100% ಕೇಳಕ್ಕೆ. ಓಕೆ, ತಾರ್ಕಿಕ ವಿವೇಚನೆ ಅಂತಂದಾಗ ಇಲ್ಲಿ ಕೂಡ ನಿಮಗೆ ಚಿಹ್ನೆಗಳಾದ ಬಂದು ಅದು ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಇನ್ನು ರಕ್ತ ಸಂಬಂಧ ಅಂತಂದಾಗ ಇಲ್ಲಿ 1 ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ, ಅದು ಅಥವಾ 2 ಕ್ವಶನ್. 1 ಕ್ವಶನ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿಂಬಾಲ್ಗಳನ್ನು ಯೂಸ್ ಮಾಡಿರ್ತಾರೆ ನೋಡಿರಿ. ಎ ಪ್ಲಸ್ ಬಿ ಅಂದರೆ A - B ಅಂದರೆ ಅಂತಹ ಕ್ವಶನು 1 ಅಂತೂ 100% ಫಿಕ್ಸ್ ಇದ್ದೇ ಇರುತ್ತೆ ರಕ್ತ ಸಂಬಂಧದಲ್ಲಿ. ಅದೇ ರೀತಿ ವರ್ಗೀಕರಣದಲ್ಲಿ 1 ಅಥವಾ 2 ಬರುವಂತಹ ಚಾನ್ಸಸ್ ಇರುತ್ತೆ. ಇದನ್ನು ಆಪ್ಷನ್ ಒಳಗೆ ಇರ್ದುಕೊರಿ. ಇದನ್ನ ಆಪ್ಷನ್ ಒಳಗೆ ಬರುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ಡನ್. ನೆಕ್ಸ್ಟ್ ಯಾವ ಟಾಪಿಕ್ ಅದ ನೋಡಿ, ಬಿಟ್ಟು ಹೋದ ಸಂಖ್ಯೆ ಅಕ್ಷರ. ಅದೇ ನಾನು ಹೇಳಿದ್ನಲ್ಲ, ಸರಣಿಗಳಲ್ಲಿ ಬಿಟ್ಟು ಹೋದ ಚಿತ್ರ ಅಥವಾ ಬಿಟ್ಟು ಹೋದ ಸಂಖ್ಯೆಯನ್ನು ಕೇಳುವಂಥದ್ದು. ಇಲ್ಲಿ 1 ಕ್ವಶನನ್ನು ಕೇಳುವಂಥದ್ದು. ದಾಳಗಳ ಮೇಲೆ 100% 1 ಕ್ವಶನ್ ಅದ. ಯಾವ ದಾಳ ಅಂತಂದರೆ ಟೈಪ್ 1 ಅಂದರೆ 2 ದಾಳಗಳನ್ನು ಚಿತ್ರ ಕೊಟ್ಟು ಅದರಲ್ಲಿ 2 ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದು 1 ಸಂಖ್ಯೆ ಸೇಮ್ ಆಗಿರುತ್ತೆ. ಅದರ ವಿರುದ್ಧದಲ್ಲಿ ಬರುವಂಥ ಸಂಖ್ಯೆ ಯಾವುದಂತೇಳಿ ಕೇಳ್ತಾರೆ. ಪದಗಳ ಜೋಡಣೆ ಮೇಲೆ ಅಂತಾರೆ, ಇಂಗ್ಲೀಷ್ ಶಬ್ದಗಳ ಜೋಡಣೆ ಮೇಲೆ 1 ಕೇಳ್ತಾರೆ. ಅಥವಾ ಇನ್ನೂ ಯಾವ್ದು ಕೇಳ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ಶಬ್ದವನ್ನು ಕೊಟ್ಟು ಅದನ್ನು ಅಲ್ಫಾಬೆಟಿಕಲಿ ಬರೆದು ಅದು ಮೊದಲಿರುವ ಸ್ಥಾನದಲ್ಲಿ ಇರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ ಇದನ್ನು ಕೇಳ್ಬೋದು, ಇಲ್ಲ ಅದನ್ನು ಕೇಳ್ಬೋದು. ಈ ಸರಣಿಗಳು ಮತ್ತೆ ರಿಪೀಟ್ ಆಗೈತಿ, ಬಿಟ್ಬಿಡ್ರಿ. ನೆಕ್ಸ್ಟು ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ಅಂತ ಹೇಳಿದಾಗ ಇಲ್ಲಿ ನೀರಿನ ಪ್ರತಿಬಿಂಬ ಇಲ್ಲಿವರೆಗೂ SSJD ಕೇಳಿಲ್ಲ. ಈ ಸಲ ಚಾನ್ಸ್ ಬರ್ಬೋದು, ಬರಲಿಕ್ಕಿಲ್ಲ. ಆದರೆ ಕನ್ನಡಿ ಪ್ರತಿಬಿಂಬ ಮೇಲೆ 1 ಅಂತೂ ಚಿತ್ರಗಳ ಮೇಲೆ 100% ಕೇಳಕ್ಕೆ. ಅಡಗಿರುವ ಚಿತ್ರದ ಮೇಲೆ 1 ಕೇಳ್ಯಾರ, ಕೆಲವೊಂದು ಸಲ 2 ಕ್ವಶನ್ ಕೇಳ್ಯಾರ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕಾಗದ ಮಡಚುವುದು, ಕಾಗದ ಕತ್ತರಿಸುವುದು ಅಂತಂದಾಗ ಪೇಪರ್ ಫೋಲ್ಡಿಂಗ್, ಕಟ್ಟಿಂಗ್ ಅಂತಂದಾಗ 1 ಅಥವಾ 2 ಕ್ವಶನ್ 100% ಫಿಕ್ಸ್ ಇರುತ್ತೆ. ಅದೇ ರೀತಿ ಆಕೃತಿಗಳ ಪೂರ್ಣಗೊಳಿಸುವುದು 1 ಕ್ವಶನ್ನು. ಕುಳಿತಿರುವ ವ್ಯವಸ್ಥೆ ಇದು ಆಗೈತಿ. ಡನ್. ಇದು ರೀಸನಿಂಗ್ಗೆ ಸಂಬಂಧಪಟ್ಟಂತೆ ನೀವು 100% ರೀಸನಿಂಗ್ ಸಂಬಂಧಪಟ್ಟಂತೆ ಅಂದಾಗ ಒಂದು ಯಾವುದಪ್ಪ ಅಂತಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಿಟ್ಟರೆ 18+ ಕ್ವಶನ್ ಟಚ್ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಸ್ಕೋರಿಂಗ್ ಸಬ್ಜೆಕ್ಟು, ಸ್ಕೋರಿಂಗ್ ಕ್ವಶನ್ಗಳಂತ ಇದ್ದೇ ಇರ್ತವೆ. ಓಕೆ, ಇದು ರೀಸನಿಂಗ್ ಸಂಬಂಧಪಟ್ಟಂತೆ ಆಗಿದ್ರೆ. ಇನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಅಂತಂದ್ರೆ ನಾನು 5 ಟಾಪಿಕ್ಗಳನ್ನು ಸ್ಟಾರ್ಟಿಂಗ್ ತೊಗೊಂಡಿನಿ. ಯಾಕಂತ ಹೇಳಿದರೆ ಇಲ್ಲಿ ವರ್ಗ ಸಂಖ್ಯೆಗಳಂತ ಕೇಳಿದ್ದಾರೆ. ಇದು ವರ್ಗ ಸಂಖ್ಯೆಗಳು ಹಾಗೂ ಭಿನ್ನರಾಶಿಗಳು ಹಾಗೂ ಸರಳೀಕರಣ, ಈ 3 ಟಾಪಿಕ್ಗಳನ್ನು ಕೇಳಿ ಎಲ್ಲ ಸಿಂಪ್ಲಿಫಿಕೇಷನ್ ಒಳಗೆ ನಿಮಗೆ ಕ್ವಶನ್ ಕೇಳಿರ್ತಾರೆ. ಈ 3 ಬಂದು ಒಂದೇ ಟಾಪಿಕ್ ಸೇರಿ ಕೇಳಿರ್ತಾರೆ. ಈ 3 ಟಾಪಿಕ್ ಕೇಳಿ ನಿಮಗೆ 3 ಕ್ವಶನ್ಗಳು ಬರ್ತಾವೆ. ಈ ವರ್ಗ ಸಂಖ್ಯೆಗಳು ಸಪ್ರೇಟ್ ಬರ್ತಾವೆ. ಯಾವ ರೀತಿ ಅಂತಂದ್ರೆ 2025ರಲ್ಲಿ ಕೇಳಿರೋಂಥ ಪ್ರಶ್ನೆಗಳು ಹೆಂಗದಾವೆ ನೋಡಿರಿ. 0.1² ಪ್ಲಸ್ 0.01², ಈ ಥರ ಕ್ವಶನ್ಗಳನ್ನು ಸ್ಕ್ವೇರ್ ಒಳಗೂ ಬರುತ್ತೆ. ಆದರೆ ಇಲ್ಲಿ ನಡು ಏನು ಕೊಟ್ಟಾರೆ, ಆ್ಯಡಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಪ್ರಶ್ನೆ ನಮಗೆ ಸಿಂಪ್ಲಿಫಿಕೇಷನ್ ಒಳಗೆ ಕೊಟ್ಟಿದ್ದಾರೆ. ಅದೇ ರೀತಿ ಭಿನ್ನರಾಶಿಗಳು ಕೊಟ್ಟಿರ್ತಾರೆ. ಯಾವ ರೀತಿ ಕೊಟ್ಟಿರ್ತಾರೆ ನೋಡಿ ಭಿನ್ನರಾಶಿಗಳು ಅಂತಂದಾಗ ಈ ಸಿಂಪ್ಲಿಫಿಕೇಷನಲ್ಲಿ ಆ್ಯಡ್ ಮಾಡಿರ್ತಾರೆ. 1/2 × 50 ಪ್ಲಸ್ ಇಂಟು ಬ್ರಾಕೆಟ್ ಬೋರ್ಡ್ ಮಾರ್ಕ್ಸ್ ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡಿರ್ತಾರೆ. ಸೊ ಈ 3 ಟಾಪಿಕ್ಗಳನ್ನು ಸೇರಿ 3 ಕ್ವಶನ್ ಆದರೆ ಇನ್ನು ಬರುವಂಥದ್ದು ನೆಕ್ಸ್ಟ್ ಅಂತಂದಾಗ ನಾವು ಭಾಗಾಕಾರದ ಮೇಲೆ ಒಂದು ಕೇಳಕ್ಕೆ ಹೇಳ್ತಾರೆ. ಭಾಗಾಕಾರದ ನಿಯಮಗಳು ಆಲ್ಮೋಸ್ಟ್ ನಾನು ಎಲ್ಲ ಮಾಡಿದ್ದೀನಿ ಕ್ವಶನ್ಸು. ಅವು ಬೇರೆ ಟಾಪಿಕ್ ಯಾವ್ಯಾವ ಥರ ಕ್ವಶನ್ಗಳು ಬಂದವ ಆ ಎಲ್ಲ ರೂಲ್ಸ್ಗಳನ್ನು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀನಿ. SSJD 2025 ಅಂತೇಳಿ ಪ್ಲೇ ಲಿಸ್ಟ್ ಅದ, ಅಲ್ಲಿ ಹೋಗಿ ನೋಡ್ಬೋದು. ಲಸ ಮಸ ಆಮೇಲೆ 2 ಕ್ವಶನ್ 100% ಬರುತ್ತೆ. ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ, ಯಾವುದಾದ್ರೂ 3 ಅಂಕಿಗಳನ್ನ ಕೊಟ್ಟು 4 ಸಂಖ್ಯೆಗಳನ್ನ ಕೊಟ್ಟು ಅವುಗಳ ಲಸ ಅಥವಾ ಮಸ ಕೇಳ್ತಾರೆ. ಇಲ್ಲಂತಂದ್ರೆ ಸೆಂಟೆನ್ಸ್ ಮೂಲಕ ಕೇಳುವಂಥ ಪ್ರಶ್ನೆಗಳು. ಟೋಟಲ್ ನೋಡಿರಿ, ಇಲ್ಲಿ ಬರುವಂಥದ್ದು ಟೋಟಲ್ 5 ಟಾಪಿಕ್ ಸೇರಿ 6 ಪ್ರಶ್ನೆಗಳಾದರೆ ಟೋಟಲ್ 12 ಮಾರ್ಕ್ಸು. ಮ್ಯಾಥ್ಸ್ ಟಫ್ ಇಲ್ಲ, ನೀವು ಟಫ್ ಅಂತ ತಿಳ್ಕೊಂಡಿರೋ ಹೊರತು ಟಫ್ ಇಲ್ಲ. ಇದ್ರೊಳಗೆ 6 ಕ್ವಶನ್ ಆದರೆ ಇನ್ನು ಮೇಲಿನ ನೀವು 6 ಹಾಕಂಗಿಲ್ಲ.
ಸೊ ಅದಕ್ಕೋಸ್ಕರ ಮ್ಯಾಥ್ಸಲ್ಲಿ 13+ ಅಥವಾ 15+ ಮಾಡಿದ್ರೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಬರುವಂಥದ್ದು 6 ಕ್ವಶನ್ಗಳದು. ಇಷ್ಟು ಟಾಪಿಕ್ಗಳನ್ನು ಭಾಳ ನೋಡಬೇಡ್ರಿ, ಬರೀ ರಿವಿಷನ್ ಮಾಡಿರಿ, ಹೊಸದೇನು ಕಲೀಲಿಕ್ಕೆ ಹೋಗಬೇಡ್ರಿ. ಡನ್. ಇದಾದಮೇಲೆ ಶೇಕಡ ಪರ್ಸೆಂಟೇಜ್ ಅಂತೀವಲ್ಲ, ಅದರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಬೋರ್ಡ್ ಮಾಸ್ ರೂಲ್ಸ್ ಅಂತಲೂ ಅಲ್ಲೇ ಬರುತ್ತಲ್ಲ, ಅದು ಹೇಳಿದ್ದೀನಿ. ಸಮಯ ಮತ್ತು ಕೆಲಸ, ಕೊಳವೆ ಮತ್ತು ತೊಟ್ಟಿ, ಇಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. 100% ಬಂದೇ ಬರುತ್ತೆ. ಸಮಯ ಮತ್ತು ಕೆಲಸದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್ ಏನು ಬರುವಂಥದ್ದು ಅನುಪಾತ ಮತ್ತು ಸಮಾನುಪಾತದ ಮೇಲೆ. ಅನುಪಾತ ಮತ್ತು ಸಮಾನುಪಾತದ ಮೇಲೆ 2 ಪ್ರಶ್ನೆಗಳು ಬರ್ತಾವೆ. ಸಮಾನುಪಾತದಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ, ಅಲ್ಲಿ ಬರುವಂಥ ಪ್ರಶ್ನೆಗಳು 3ನೇ ಸಮಾನುಪಾತ ಅಥವಾ ಸರಾಸರಿ ಸಮಾನುಪಾತ, ಇಂಗ್ಲೀಷ್ನಲ್ಲಿ 4th ಪ್ರಪೋರ್ಷನ್, 3rd ಪ್ರಪೋರ್ಷನ್, 2nd ಪ್ರಪೋರ್ಷನ್, ಮೀನ್ ಪ್ರಪೋರ್ಷನ್ ಅಂತೇಳಿ ಈ ರೀತಿ ಕ್ವಶನ್ಗಳನ್ನು ಕೇಳಿರ್ತಾರೆ. ಅನುಪಾತ ಅಂತಂದ್ರೆ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವ ರೀತಿ ಅಂತಂದ್ರೆ, ಒಂದು ಮೊತ್ತವನ್ನು ಇಬ್ಬರು ನಡುವೆ ಹಂಚಿಕೆ ಮಾಡಿರ್ತಾರೆ, ಯಾರಿಗಾದರೂ ಒಬ್ಬರಿಗೆ ಎಷ್ಟು ಅಮೌಂಟ್ ಬರ್ತದೆ ಅಂತ ಕೇಳಿರ್ತಾರೆ. ಈ ಥರದ ಪ್ರಶ್ನೆಗಳು. ಸರಾಸರಿ ಅಂತಂದಾಗ ಇಲ್ಲಿ ಕೂಡ 2 ಪ್ರಶ್ನೆಗಳು ಬರ್ತವೆ. ಯಾವ ರೀತಿ ಅಂದ್ರೆ ಭಾಳಷ್ಟು ಈಜಿ ಇರ್ತವೆ ಸರಾಸರಿಯಲ್ಲಿ. ಅಲ್ಲಿ 100% ನೀವು 2 ಕ್ವಶನ್ ಮಾಡಬೇಕು. ನೀವು ಟಫ್ ಆಗುವಂಥದ್ದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ ಇಲ್ಲಿ ಕೂಡ ಒಂದು ಕ್ವಶನ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಟಫ್ ಆದ್ರೆ ಅದನ್ನು ಚಾಯ್ಸ್ ಒಳಗೆ ಇಟ್ಟುಕೋರಿ. ಅದು ಈಸಿ ಟಾಪಿಕನ್ನು ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡ್ರಿ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಲಾಭ ಮತ್ತು ನಷ್ಟ, ರಿಯಾಯಿತಿ ಮೇಲೆ 2 ಸೇರಿಬಿಟ್ಟು 2ರಿಂದ 3 ಕ್ವಶನ್ ಬರುವಂಥ ಚಾನ್ಸಸ್ಸು. ಯಾಕಂದರೆ ದಿನಗಳು ಕಳೆದಂತೆ ಈ 3 ಟಾಪಿಕ್ಗಳ ಮೇಲೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಲಾಭ ಮತ್ತು ನಷ್ಟ, ರಿಯಾಯಿತಿಯ ಮೇಲೆ ದಿನಗಳು ಶಿಫ್ಟ್ಗಳು ಹೋದಂತೆ ಭಾಳಷ್ಟು ಕ್ವಶನ್ಗಳನ್ನು ಸ್ವಲ್ಪ ಡೆಪ್ತಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನ ಕೂಡ ನೀವು ಮಿಸ್ ಮಾಡಲೇಬಾರ್ದು. ಡನ್. ಇನ್ನು ಮುಂದೆ ಬರುವಂಥದ್ದು ಸಮಯ ಮತ್ತು ವೇಗ. ಸಮಯ ಮತ್ತು ದೂರ. ವೇಗ ಅಂತಂದ್ರೆ ಇಲ್ಲಿ ಬರುವಂಥದ್ದು ಯಾವುದಾದ್ರೂ ಸರಾಸರಿ ವೇಗ ಕೇಳ್ಬೋದು, ಅಥವಾ ರೈಲಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳು, ಅಂದರೆ 1ರಿಂದ 2 ಕ್ವಶನ್ ಬರುವಂಥ ಚಾನ್ಸಸ್ಸು. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ಪ್ರವಾಹ ಮತ್ತು ದೋಣಿ ಅಂತಂದಾಗ ಇಲ್ಲಿ 2024ರಲ್ಲಿ ಒಂದೇ ಕ್ವಶನ್ ಬಂದಿತ್ತು. ನೋಡಿರಿ ಎಷ್ಟು ಇಂಪಾರ್ಟೆಂಟ್ ಆದ. 2024ರಲ್ಲಿ ಒಂದು ಬಂದಿತ್ತು, 2025ರಲ್ಲಿ 6 ಕ್ವಶನ್ ಬಂದವು. ಮೋಸ್ಟ್ಲಿ ನಂಗೆ ಅನ್ಸಿದ ಮಟ್ಟಿಗೆ 5ರಿಂದ 6 ಕ್ವಶನ್ ಬಂದವ. ಸೊ 2026ರಲ್ಲಿ ಈ ಸದ್ಯ ಪ್ರೆಸೆಂಟಾಗಿ ಸ್ವಲ್ಪ ಡೆಪ್ತಾಗಿ ಕೇಳುವಂಥ ಕ್ವಶನ್, ಈಸಿ ಇರ್ತಾವೆ, ಡೆಪ್ತ್ ಅಂತೇನಿಲ್ಲ, ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಓಕೆ, ಈ ರೀತಿ ಆದಾಗ ಮಿಶ್ರಣ ಮತ್ತು ಸಂಯೋಜನೆ ಅಂತಂದಾಗ ಇದೂ ಕೂಡ ಒಂದು ಕ್ವಶನ್ ಬರುವಂಥ ಚಾನ್ಸಸ್ಸು. ಮಿಶ್ರಣ ಮತ್ತು ಸಂಯೋಜನೆ ಪಾಲುದಾರಿಕೆ ಕಂಪ್ಲೀಟಾಗಿ ಕೇಳಿಕೊಂಡೇ ಮಾಡಿರ್ತಾರೆ. 2 ಮಿಕ್ಸ್ ಮಾಡಿ ಅಥವಾ ಸಪ್ರೇಟಾಗಿ 2ನ್ನು ಒಂದು ಮಾಡ್ಕೊಂಡಿರ್ತಾರೆ. ಇನ್ನು ಜಾಮಿತಿ ಅಂದರೆ ನೀವು ಮೆನ್ಸುಲೇಷನ್ ಅಂತೀವಿ. ಇಲ್ಲಿ ಸೂತ್ರಗಳು ಮಾತ್ರ ಬಂದರೆ ನಿಮ್ಗೆ ಕ್ವಶನ್ಗಳು ಬಂದೇ ಬರ್ತಾವೆ. ಲಾಸ್ಟ್ 19ನೇ ಟಾಪಿಕ್ಕು ವೃತ್ತ, ಆಯತ ಮತ್ತು ಇವುಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು. ಭಾಳಷ್ಟು ನೀವು ಇಂಪಾರ್ಟೆಂಟ್ ಆಗಿದ್ದು ಹೆಮಿಸ್ಪಿಯರ್, ಅರ್ಧಗೋಳ ನೋಡಬೇಕು. ಅರ್ಧಗೋಳ, ಆಮೇಲೆ ಸಿಲಿಂಡರ್, ಓಕೆ, ಸಿಲಿಂಡರ್, ಆಮೇಲೆ ವೃತ್ತ, ಇವುಗಳ ಮೇಲೆ ಬಹಳಷ್ಟು ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, ಈ ರೀತಿ ನಿಮ್ಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳಾಗಿದ್ರೆ, ಈಗ ನೀವು ಕ್ವಶನ್ಗಳನ್ನು ನೀವು 18+ ರೀಸನಿಂಗಲ್ಲಿ ನೋಡಿರಿ, ರೀಸನಿಂಗಲ್ಲಿ 18+ ಮಾಡಬೇಕು. ಅದೇ ರೀತಿ ಮ್ಯಾಥ್ಸಲ್ಲಿ ಕೂಡ 17+ ಮಾಡಬೇಕು. ಓಕೆ, ಅಂದರೆ ನಿಮ್ದು 34 to 35 + 36+ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಕೂಡ 18+ ಆಗಲೇಬೇಕು, ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲಿ ಹೋಗ್ತದಂದ್ರೆ ಲಾಸ್ಟ್ ಮೆನ್ಸುಲೇಷನ್ ಟಾಪಿಕಲ್ಲಿ ಫಾರ್ಮುಲಾ ಮಿಸ್ ಆಗಿ ಏನೋ ತಪ್ಪಾಗ್ತೀರಿ, ಇನ್ನೊಂದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ ಮಿಸ್ ಮಾಡ್ತೀರಿ. ಓಕೆ, ಈ ರೀತಿ ನೀವು ಎಫರ್ಟ್ ಹಾಕ್ರಿ. ಓಕೆ, ಕ್ವಶನನ್ನು ಭಾಳಷ್ಟು ಹೆದರಾಕೋಬೇಡ್ರಿ. ಯಾಕಂತಂದ್ರೆ ಮೊದಲ ಬಾರಿ ಬರೆಯುವಂತಹ ವಿದ್ಯಾರ್ಥಿಗಳು ಯಾವುದೇ ಹೆದರುವಂತಹ ಅವಶ್ಯಕತೆ ಇಲ್ಲ. ಓಕೆ, 80 ಪ್ರಶ್ನೆಗಳು ಇರ್ತಾವೆ. ಇದರಲ್ಲಿ ನೀವು ಈ ಸಲ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತಂದ್ರೆ ನೋಡಿರಿ, 160 ಮಾರ್ಕ್ಸ್ ಅಂತೇಳಿದ್ರೆ ನಿಮ್ಗೆ ಇಲ್ಲಿ ಕೂಡ ನೀವು ಟಾರ್ಗೆಟನ್ನು ಏನು ಮಾಡ್ಬೇಕಂತಂದ್ರೆ 95+ ಮೀನ್ಸ್ 100+, ಈ ಥರ ನೀವು ಟಾರ್ಗೆಟನ್ನು ಇಟ್ಕೊಂಡ್ಬಿಡ್ರಿ. 50 ಕ್ವಶನ್ಗಳಲ್ಲಿ 45 ಮೇಲೆ ನೀವು ಪ್ಲಸ್ 45 ಕ್ವಶನ್ ಪ್ಲಸ್ ಮಾಡಲೇಬೇಕು. ನೋಡಿರಿ, 80 ಕ್ವಶನ್ ಒಳಗೆ ನೀವೇನು ಮಾಡಬೇಕು, 45+ ಕ್ವಶನನ್ನು ಟಚ್ ಮಾಡಲೇಬೇಕು. ದೇವರಂಕೆ ಹಾಕಿಬೇಡ್ರಿ ದಯವಿಟ್ಟು. ಹಾಕಿರುವಂತಹ ಕ್ವಶನ್ ಕರೆಕ್ಟ್ ಇದ್ದಾಗ ದೇವರಂಕೆ ಹಾಕಿದ್ರೆ ನೆಗೆಟಿವ್ ಆಗುವಂತಹ ಚಾನ್ಸಸ್ ಭಾಳಷ್ಟು ಇದೆ. ಓಕೆ, ಆದ ಕಾರಣ ನೀವು ಯಾವುದೇ ಕಾರಣಕ್ಕೆ ನೀವು ಮಾಡೋಕ್ಕೆ ಹೋಗಬೇಡ್ರಿ.
ಓಕೆ. ಅದೇ ರೀತಿ ಸರ್ ಈಗ ಲಾಸ್ಟ್ ಇಯರ್ ಕ್ವಶನ್ ನಾವು ಕಡಿಮೆ ನೋಡಿವ್ರಿ ಅಂತೇಳಿ ಭಾಳಷ್ಟು ಜನ ನನಗೆ ಹೇಳ್ತಾ ಇದ್ರಿ. ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಏನು ಮಾಡಿರಿ, ಎಸ್ ಎಸ್ ಸಿ ಜೆ ಡಿ ಅಂಥೇಳಿ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗಿರುತ್ತಾ ಅಥವಾ ಪ್ಲೇ ಲಿಸ್ಟಲ್ಲಿ ಕೂಡ ಅದ. SSCGD 2025-26 ಅಂತ ಹೋದ್ರೆ ಅಲ್ಲಿ ಎಲ್ಲ ಶಿಫ್ಟ್ಗಳದ್ದು 2025 ಆಲ್ ಶಿಫ್ಟ್ ಎನಲೈಸಿಸ್ ಅದ. ಶಾರ್ಟಾಗಿ ನೋಡ್ಕೊಂಡು ಹೋಗ್ಬಿಟ್ರಿ. ಅದೇ ರೀತಿ ಇದಕ್ಕಿಂತ ಮುಂಚೆ SSCGD 2024 ಇಂಪಾರ್ಟೆಂಟ್ ಕ್ವಶನು ಮ್ಯಾಥ್ಸ್ ಸಂಬಂಧಪಟ್ಟಂತೆ ಸಾವಿರಕ್ಕಿಂತ ಹೆಚ್ಚಿದ್ದು ನಾನು 135+ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ಈಗಾಗಲೇ ಹೋದ ವರ್ಷ ಮಾಡಿದ್ದೀನಿ. ಅದನ್ನು ಕೂಡ ನೋಡಿರಿ. ಯಾರು ನರ್ವಸ್ ಆಗಬೇಡ್ರಿ. ಕ್ವಶನನ್ನು ನೋಡಿದ ತಕ್ಷಣ ಸ್ವಲ್ಪ ಕೂಲಾಗಿ ಕ್ವಶನ್ ಪೇಪರನ್ನು ಸೊಲ್ಯೂಷನ್ ಮಾಡಿಕೊಂಡು ಆದಷ್ಟು ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ ಎಕ್ಸಾಮ್ ಮುಗಿದ ನಂತರ ಕ್ವಶನ್ಗಳನ್ನು ಆದಷ್ಟು ನಿಮಗೆ ನೆನಪಿದ್ದಷ್ಟು ನನಗೆ ಮೆಸೇಜ್ ಮುಖಾಂತರ ಹೇಳಿ, ಕಾಲ್ ಮುಖಾಂತರ ನಿಮ್ಮ ಎಕ್ಸಾಮ್ ಆದ ನಂತರ ಯಾವ ರೀತಿ ಆಗಿದೆ ಅಂತೇಳಿ ಹೇಳಬೇಕು. ಯಾಕಂದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಓಕೆ. ಅದೇ ರೀತಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಎಲ್ಲರೂ ಇದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.